ಹಲೋ ಗಾಯ್ಸ್, ನಮಸ್ಕಾರ. ಇದು ಆ್ಯಕ್ಚುಲಿ ನೈಟು 7:30 ಅಂದ್ಕೊಳ್ಳಿ, ಎಕ್ಸಾಕ್ಟ್ 7:30 ನಾನು ಬಿಟ್ಟಾಗ. ಈ ಬಿಟ್ಟು ಇನ್ನೂ ಒಂದು 500 ಮೀಟ್ರ್ ಆಗಿಲ್ಲ. ಸೊ ಆಫೀಸಿಂದ ಮನೆಗೆ ಹೋಗ್ತಾ ಇರೋದು ನೈಟಲ್ಲಿ. ಸೊ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಒಂದಾಯಿತು. ಸೊ ಅದಕ್ಕಾಗಿ ಲೈಟಿಗೆ ಸ್ವಲ್ಪ ಖುಷಿಯಾಗಿದ್ದೀನಿ. ಸೊ ಮ್ಯಾಟ್ರು ಸದ್ಯಕ್ಕೆ ಸಾರ್ಟ್ ಆಗಿದೆ. ಮುಂದಕ್ಕೆ ಹೆಂಗಾಗುತ್ತೆ ಗೊತ್ತಿಲ್ಲ. ಅಂದಾಗೆ ಬೆಳಿಗ್ಗೆ ಮಾತಾಡ್ಕೊಂಡು ಬರಬೇಕಾದ್ರೆ ಇದಾಗೋಯ್ತು, ಏನೋ ಏನಂತಾರೆ ಗುರು, ಬ್ಯಾಟ್ರಿ ಖಾಲಿಯಾಗಿ ಕ್ಯಾಮ್ರಾ ಆಫ್ ಆಗೋಗಿತ್ತು. ಸೊ ಏನಿಲ್ಲ ಮ್ಯಾಟ್ರು, ಅದೇ ಮ್ಯಾಟ್ರು ಬಂದಿರುತ್ತೆ ಅಂದ್ಕೊತೀನಿ. ನೋಡಿಲ್ಲ ನಾನು ಕ್ಯಾಮ್ರಾ ಹೆಂಗಿತ್ತು ಅಂತ. ಸೊ ಸೀನ್ ಏನು ಇವಾಗ ಅಂದರೆ, ನಮ್ಮ ವಾಚ್ಮ್ಯಾನು, ಮಾಮೂಲಿ ಆಫೀಸ್ ವಾಚ್ಮ್ಯಾನ್ ಇರ್ತಾರಲ್ಲ, ಫಸ್ಟ್ ಟೈಮ್ ಗಾಡಿ ನಿಲ್ಲಿಸ್ಬಿಟ್ಟು ಇದು ಕೇಳಿರೋದು ನನ್ನ 3 ವರ್ಷದಲ್ಲಿ ID ಕಾರ್ಡ್ ತೋರಿಸಿ ಅಂತ. ಮೋಸ್ಟ್ಲಿ ಕತ್ಲೆ ಅಲ್ವಾ, ಕಾಣಿಸಿಲ್ಲ. ಕತ್ಲಲ್ಲೂ ಬತ್ತಿದ್ನಲ್ಲ ಇಷ್ಟು ದಿನ. ನಾನು ಹಂಗೂ ಹೇಳ್ತಾ ಇದ್ದೀನಿ ಅವನಿಗೆ, ಬಾಕ್ಸಲ್ಲಿ ಐತೆ ಗುರು, ಗ್ಲೌಸ್ ಎಲ್ಲ ಬಿಚ್ಚಬೇಕು ಅಂತ. ಅವನು ಬೇರೆ ಹಿಂದಿ, ನಾನು ಬೇರೆ ಏನೋ ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಅವನಿಗೆ. ಅಯ್ಯೋ, ಅವನು ಕೊನೇಲಿ ಆಯಿತು ಹೋಗಿ ಅಂದ. ನಾನು ಇನ್ನೊಂದ್ಸಲಿ ಬಂದಿದ್ದ ಮಗ ಹಿಂಗೆ ಅಂತಾನೆ, ತೋರಿಸ್ಬಿಟ್ಟು ಹೋಗ್ಬಿಡೋಣ, ನೆಕ್ಸ್ಟ್ ಟೈಮ್ ಏನಾದ್ರು ಕಾಣಿಸ್ದಾಗ ಹೋಗಿ ಅಂದ್ಬಿಡ್ತಾನೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ತೋರಿಸ್ಬಿಟ್ಟು ಬಂದೆ. ನೋಡೋಣ, ಮಳೆ ಬರೋಂಗಿದ್ದಾಗ. ಮಳೆ ಆ್ಯಕ್ಚುಲಿ ಬಂತು ಸ್ವಲ್ಪ ಲೈಟಿಗೆ, ಓಕೆನಾ. ನಾನು ಬೇರೆ ಬಾಗ್ಮನೆಗೆ ಹೋಗಿದ್ದು ಇವತ್ತು. ಬಾಗ್ಮನೆಗೆ ಹೋಗಿ ಮೆಟ್ರೋದಲ್ಲಿ ಗಾಡಿ ನಿಲ್ಲೇ GTPಲ್ಲಿ ಹಾಕ್ಬಿಟ್ಟು ಹೋಗಿದೆ. ಗಾಡಿ ನಿಲ್ಲ ಕೆಂಗೇರಿಲಿ ಹಾಕ್ಬಿಟ್ಟು ಹೋಗಿದೆ. ಸೊ ಗಾಡಿ ಎತ್ಕೊಂಡು ವಾಪಸ್ಸು ರಿಟರ್ನ್ ಬರ್ತಾಯಿದ್ದೀನಿ. ಹೋಗ್ತಾಯಿದ್ದೀನಿ ಮನೆಗೆ. ನಾಳೆ ನಾಡಿದ್ದು ವೀಕ್ ಆಫ್ ಗುರು, ನೆಮ್ಮದಿಯಾಗಿ ಅಡ್ಡಾಡೋದು ಬಿದ್ದೋಗ್ಬಿಡ್ತೀನಿ. ಆಗ್ತಾಯಿಲ್ಲ. ಮಾರ್ನಿಂಗ್ ಶಿಫ್ಟಲ್ಲಿ 7 ಗಂಟೆಗೆ ಶಿಫ್ಟು ಗೈಸ್ ನಮ್ಮದು. ಮನೇಲಿದ್ರೂ 6:30 ಎದ್ದೇಳಬೇಕು. ಆಫೀಸ್ಗೆ ಹೋಗಬೇಕು ಅಂತ ಅಂದರೆ ಫಿಕ್ಸು ಅನ್ಕೊಬಿಡಿ. ನಾನು ಮೋಸ್ಟ್ಲಿ 3:45 3:45 ಅಂದ್ಕೊಳ್ಳಿ, 3:30 ಒಂದೊಂದು ಟೈಮು. ಏನೋ ಗಾಡಿ ಎಲ್ಲ ಚೆಕ್ ಮಾಡಬೇಕು ಅಂದರೆ ಫಸ್ಟ್ ದಿನ ಹೋಗ್ಬೇಕಾದ್ರೆ, ಅಂದರೆ ವೀಕ್ಲಿ 2 ಡೇಸ್ ಅಲ್ವಾ ಬರೋದು ನಾನು. ಸೊ ವೀಕಲ್ಲಿ ಮೊದಲನೇ ದಿನ ಬರ್ಬೇಕಾದ್ರೆ ಗಾಡಿ ಫುಲ್ ಚೆಕ್ ಮಾಡ್ತೀನಿ. ಟೈರ್ ಪ್ರೆಷರು, ಆಮೇಲೆ ಚೈನ್ ಲೂಬು, ಆಮೇಲೆ ಲೈಟ್ ಎಲ್ಲ ಬತ್ತಿದೆಯಾ ಅಂತ. ಹಿಂದಿನ ದಿನ ಆದರೆ ಚೆಕ್ ಮಾಡಿರ್ತೀನಿ. ಬಟ್ ಆಗಿಲ್ಲ ಅಂದರೆ ಅವತ್ತು ಲೇಟ್ ಆಗುತ್ತೆ. ಅವತ್ತು ಚೆಕ್ ಮಾಡೋ ಪ್ರೋಗ್ರಾಮ್ ನಂದು ಬರ್ಬೇಕಾದ್ರೆ. ಅದಕ್ಕೆ ಸ್ವಲ್ಪ ಬೇಗ ಎದ್ದು ಎಲ್ಲ ಚೆಕ್ ಮಾಡಿಕೊಂಡು ಗಾಡಿ ಎತ್ತುತ್ತೀನಿ. ಸೊ ಹಿಂಗೆಲ್ಲ ಆಗಿ ಸೈಕ್ ಆಗ್ಬಿಡ್ತೈತೆ. ಸೈಕ್ ಅಂದರೆ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಷ್ಟೆ. ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಈಗ ಅಡ್ಜಸ್ಟ್ ಅಂದಾಗ ನೆನಪಂತು ನೋಡಿ, ಈ ನಮ್ಮ ಜನಗಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೂ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದಕ್ಕೂ ಡಿಫ್ರೆನ್ಸೇ ಗೊತ್ತಾಗ್ತಾಯಿಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಎಷ್ಟೊಂದು ಜನ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ಲೇಸಲ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊತಾ ಇರ್ತಾರೆ, ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋ ಪ್ಲೇಸಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇರ್ತಾರೆ. ಅಡ್ಜಸ್ಟ್ ಅಂದರೆ ಗೈಸ್, ನನ್ನ ಪ್ರಕಾರ ಅಡ್ಜಸ್ಟ್ಮೆಂಟ್ಗೆ ಸ್ಯಾಕ್ರಿಫೈಸ್ಗೆ ಮೇಜರ್ ಡಿಫ್ರೆನ್ಸ್ ಬಂದು ಪರ್ಮನೆಂಟು, ಟೆಂಪ್ರವರಿ. ಅಡ್ಜಸ್ಟ್ಮೆಂಟ್ ಬಂದು ಟೆಂಪ್ರವರಿ, ಸ್ಯಾಕ್ರಿಫೈಸ್ ಬಂದು ಪರ್ಮನೆಂಟು. ಸೊ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಥಿಂಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ. ಒಂದು ಸಲ ಸ್ಯಾಕ್ರಿಫೈಸ್ ಮಾಡಿದ್ರೆ ನೀವು ಮತ್ತೆ ಹೊರಗಡೆ ಬರೋದು ಕಷ್ಟ ಆಗ್ಬಿಡುತ್ತೆ. ಇರಿ, ಹಂಗೆ ನಮ್ಮಮ್ಮ ಫೋನ್ ಮಾಡ್ತಾರೆ ಅನಿಸುತ್ತೆ. ಹೇಳಮ್ಮ. ಇವಾಗ ಕೆಂಗೇರಿ ಬಿಟ್ಟಿದ್ದೀನಿ, ಈಗ ಬರ್ತಾಯಿದ್ದೀನಿ. ಸರಿ. ನಾವಮ್ಮ ಕಾಲ್ ಮಾಡಿದ್ರು ಗಾಯ್ಸ್. ಇರುತ್ತಲ್ವ ಪೇರೆಂಟ್ಸ್ಗೆ, ನನ್ನನ್ನು ವಿಚಾರಿಸ್ಕೊಳ್ಳೋದು ನಮ್ಮಮ್ಮ ಒಬ್ಬರೇ ಆಗೋರು ಈಗ ಸದ್ಯಕ್ಕೆ.
ಸೊ ನಾನು ಬೆಳಗ್ಗೆ ಬರಬೇಕಾದ್ರೂ ನಿಮ್ಗೆ ಅದೇ ವಿಷಯ ಹೇಳಿದ್ದು. ಪ್ರೀವಿಯಸ್ ವೀಡಿಯೋ ಬರುತ್ತೆ ಅದು ಅನಿಸುತ್ತೆ, ಇದಕ್ಕಿಂತ ಮೊದಲೇ ಬರುತ್ತೆ ಅದು ವೀಡಿಯೋ ಅನಿಸುತ್ತೆ. ಅದರಲ್ಲೂ ಅದೇ ಹೇಳಿದ್ದು. ನನಗೆ ನಮ್ಮಮ್ಮ, ನನ್ನ ಗಾಡಿ ಎರಡೇ ಇಂಪಾರ್ಟೆಂಟು. ಅವೆರಡರ ಬಗ್ಗೆನೇ ನಾನು ಥಿಂಕ್ ಮಾಡೋದು ಆ ಥರ. ಸೊ ಹಂಗಾಗಿ ಪೇರೆಂಟ್ಸ್ಗಳಿಗೆ ಭಯ ಇರುತ್ತಲ್ವ, ನನ್ನ ಮಗ ಬರ್ತಾವನ, ಹುಷಾರಾಗಿ ಬರ್ತಾವನ, ಏನು ಕತೆ ಅಂತ. ಅದಕ್ಕೆ ನಾನು ಎಷ್ಟೊಂದು ಸಲ ಹೇಳ್ತೀನಿ ಗುರು, ನನಗೆ ಈ ಥರ ಎಲ್ಲ ತಲೆಗೇ ಶೂಟ್ ಹಾಕ್ಬೇಡ ಅಮ್ಮ, ನೀನು ಹೇಳ್ತಾ ಇರೋದು ಪ್ರತಿ ಸರಿನೂ ಹುಷಾರಾಗಿ ಹೋಗು. ನಾನು ಮದ್ದೂರು ಮಂಡ್ಯಾಗ ಹೋಗ್ಬೇಕಾದ್ರೂ ಅದೇ ಹೇಳ್ತಾರೆ, ಹುಷಾರಾಗಿ ಹೋಗು ಅಂತ. ನನಗೆ ಅದು ಕೇಳ್ತಾ ಒಂದೊಂದು ಟೈಮ್ ಇರಿಟೇಷನ್ ಅನಿಸ್ಬಿಡುತ್ತೆ. ಬಟ್ ಅವರು ಹೇಳ್ಬೇಕಾಗಿರೋ ಕರ್ತವ್ಯ ಹೇಳ್ತಾನೆ ಇರ್ತಾರೆ ಅವರು. ಸೊ ಹೇಳ್ತಾರೆ ಅನ್ನೋದಕ್ಕಿಂತ ಅವ್ರಿಗೊಂದು ಭಯ ಇರುತ್ತಲ್ವ. ನಾವು ಹೆಂಗೆ ಗಾಡಿ ಓಡಿಸ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಅಂದರೆ ಅವರು ಈ ರೋಡಲ್ಲೆಲ್ಲ ನೋಡಿರ್ತಾರಲ್ವ, ಸಂತ ಪಂದಿಲೆಲ್ಲ ನುಗ್ಗಿಸ್ಕೊಂಡು ಹೆಂಗೆ ಬೇಕಂಗೆ ಗಾಡಿನ ಮಲಗಿಸ್ಕೊಂಡು ಉಜ್ಜಾಡ್ಕೊಂಡು ಆ ಥರ ಅಂದ್ಕೊಬಿಡ್ತಾರೆ. ಆ ಥರ ಎಲ್ಲ ಗಾಡಿ ಓಡಿಸಲ್ಲ ನಾವು. ಅದೇ ನಾನು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೊಂದು ರೀಲ್ ನೋಡ್ತಾ ಇದ್ದೆ. ಟ್ರಿಪ್ಗೆ ಹೋಗ್ತಾರೆ, ಟ್ರೆಕ್ಕಿಂಗು ಅಡ್ವೆಂಚರ್ ಎಲ್ಲ ಮಾಡೋಕ್ಕೆ ಹೋಗ್ತಾರೆ ಅಂದಾಗ ಮನೇಲಿ ಥಿಂಕ್ ಮಾಡೋದು ಹೆಂಗೆ ಅಂದರೆ, ಅದೇ ಡಿಸ್ಕವರ್ ಚಾನಲ್ಲು, ಅನಿಮಲ್ ಪ್ಲ್ಯಾನೆಟ್ ಚಾನಲ್ಲು ಬರುತ್ತಲ್ಲ, ಅವನು ಅಡ್ವೆಂಚರ್ ಮಾಡ್ತಾ ಇರ್ತಾನಲ್ಲ, ಎಲ್ಲ ತಿನ್ಕೊಂಡು ಓಡ್ಕೊಂಡು ಬೆಟ್ಟದಿಂದ ನೆಗೆಯೋದು ಎಲ್ಲ ಆ ಥರ ಸೀನ್ಸ್ ಅನ್ಕೊಂಬಿಟ್ಟಿರ್ತಾರೆ ಅಂತ. ಇದು ಹಂಗೇ ಹೆಂಗೆಂಗೋ ಓಡಿಸ್ತಾರೆ ಗಾಡಿನ ಅನ್ಕೊಂಬಿಟ್ಟಿರ್ತಾರೆ. ಹಂಗೆಲ್ಲ ಗಾಡಿ ಓಡಿಸಲ್ಲ ನಾವು. ನಂದು ಹಂಪಿ ಎಪಿಸೋಡ್ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸೊ ಹೆಂಗಿದೆ ಅಂತ ಹೇಳಿ. ಬಟ್ ಲೆಸನ್ಗಳು ಕಲ್ತಿದ್ದೀನಿ ಗುರು ಮಾತ್ರ. ಏನು ಲೆಸನ್ಗಳು ಅಂದರೆ, ಅದೇ ಮಾಮೂಲಿ ಫೋಟೋನ ವೀಡಿಯೋನ ತೆಗಿಬೇಕಾದ್ರೆ ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡಿದರೆ ಅದೇ ಸೆಟ್ಟಿಂಗ್ಸಲ್ಲಿ ಇರಬಾರ್ದು. ಮತ್ತು ಅದು ನಾರ್ಮಲ್ ಸೆಟ್ಟಿಂಗ್ಸ್ಗೆ ಹಾಕೊಬೇಕು. ನಾರ್ಮಲ್ ಸೆಟ್ಟಿಂಗ್ಸ್ಗೆ ಹಾಕೊಬೇಕು ಅಂತ ಎಲ್ಲ ಇವಾಗ ಕಲ್ತಿದ್ದೀನಿ. ಸೊ ಅದೇ ಅದೊಂದು ನೆನಪಿರುತ್ತೆ. ಇವಾಗ ಯಾವುದೇ ಸೆಟ್ಟಿಂಗ್ಸ್ಗೆ ಹಾಕೊಂಡಿದ್ರೂ ತೆಗೆದು ಮತ್ತೆ ನಾರ್ಮಲ್ ಸೆಟ್ಟಿಂಗ್ಸ್ಗೆ ಹಾಕೊಬೇಕು. ನಾನೇನು ಸೆಟ್ ಮಾಡಿದ್ದೆ ಅದಕ್ಕೆ. ಸೊ ಇವಾಗ ಸ್ಕೆಚ್ ಏನು ಅಂದರೆ, ಈ ಮುಂದೇನು ಬರೋ ತಿಂಗಳಲ್ಲಿ ಟ್ರಿಪ್ಪು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಪಕ್ಕಾ ಉಗಿತಾರೆ ಗುರು ಇವಾಗ, ತಿಂಗಳು ಓಡಾಡ್ಕೊಂಡೇ ಇದ್ಬಿಡು ಅಂತ. ಏನು ಮಾಡೋದು, ಅಲ್ಲಿ ಏನು ಹೇಳೋದು ಅಂತಲೇ ಗೊತ್ತಾಯ್ತಲ್ಲ. ಬಟ್ ಇವಾಗಲೇ ಟೈಮು ಗಾಯ್ಸ್, ನಾನು ಹೇಳ್ತಾ ಅಲ್ವಾ, ನೀವು 30 ವರ್ಷ ಆದಮೇಲೆ ಗಾಡಿನ ಈ ಥರ ಎಲ್ಲ ಓಡಿಸ್ತೀನಿ ಅಂದರೆ ಆಗಲ್ಲ. ಟೈಮ್ ಅಷ್ಟೇ ನಿಮ್ದು, ಅದೊಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಏನೇ ಕೆಲಸ ಮಾಡಬೇಕು ಆ ಕೆಲಸ ಮಾಡಲೇಬೇಕು. ನೀವು ಆ ಟೈಮಲ್ಲಿ ಆ ಕೆಲಸ ಮಾಡಿಲ್ಲ, ಮುಂದಕ್ಕೆ ಮಾಡ್ತೀನಿ ಅಂದ್ಕೊಂಡು ಹೋದರೆ ಆಗಲ್ಲ. ಈ ಟೈಮಲ್ಲೇ ನಾವು ಅಂದರೆ ಹೇಳ್ತಾರಲ್ಲ ಬಿಸಿ ರಕ್ತ ಅಂತ. ಸೊ ಹಂಗಾಗಿ ಈ ಟೈಮಲ್ಲಿ ಮಾಡ್ಬೇಕು ಗೈಸ್. 30-35 ಆದಮೇಲೆ ಏನು ಮಾಡ್ತೀರಾ ಹೇಳಿ, ಏನು ಮಾಡೋಕ್ಕಾಗುತ್ತೆ ಹೇಳಿ ನಮ್ಗೆ ಆ ಟೈಮಲ್ಲಿ. ನಾನಿವಾಗ ಇಷ್ಟು ದೂರ ಓಡಾಡ್ತಿದ್ದೀನಲ್ವ, ಎರಡು ಅವರು. ಪ್ರಾಬಬ್ಲಿ ನಾನು 30-35 ವಯಸ್ಸಾದಮೇಲೆ ಬೆನ್ನು ನೋವು, ಆರಾಮಾಗಿ ಇಲ್ಲೇ ಯಾವ್ದಾದ್ರು ಒಂದು PG ರೂಮ ತೊಗೊಂಬಿಡೋಣ ಬಂದೇ ಬರುತ್ತೆ ಗೈಸ್ ಈ ಮೈಂಡ್ಸೆಟ್ಟು. ಸೊ ಆ ಮೈಂಡ್ಸೆಟ್ ಬಂತು ಅಂದರೆ ಇಲ್ಲಿಂದ ಇಲ್ಲಿಗೆ ಓಡಾಡೋಕ್ಕಾಗಲ್ಲ 2 ಅವರು. ನಾನು ಹೋಗಿ 6 ಅವರ್ 8 ಅವರ್ ಟ್ರಾವೆಲ್ ಮಾಡೋದು ಇಲ್ಲಿ ಕನಸು. ಅದು ಆಗೋದೇ ಇಲ್ಲ ಅಂದ್ಕೊಂಬಿಡಿ ಇದಾದಮೇಲೆ, ಆ ಥರ ಎಲ್ಲ ಬಂದಮೇಲೆ. ಸೊ ಹಂಗಾಗಿ ನಾನು ಹೇಳೋದೇನೆಂದರೆ, ನಿಮ್ಮದು ಟೈಮು ಇದ್ದಾಗ ಇದು ಎಂಜಾಯ್ ಮಾಡಿಬಿಡಿ ಗೈಸ್. ಒಳ್ಳೆ ರೀತಿಲಿ ಎಂಜಾಯ್ ಮಾಡಿ ಒಳ್ಳೆ ರೀತಿಲಿ ಮಾಡಿ. ಸೊ ಇದು ನೈಟ್ ವಿಷನ್ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಸುಮಾರು ವೀಡಿಯೋಗಳು ಮಾಡಿದ್ದೀನಿ,
ಬಟ್ ನೈಟಲ್ಲಿ ಲೈಟ್ ಇದ್ದರೆ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಅಂದರೆ ಚೆನ್ನಾಗಿ ಬರುತ್ತೆ ಅಂದರೆ ಸುಮಾರಾಗಿ ಬರುತ್ತೆ. ಲೈಟ್ ಇಲ್ಲ ಅಂದರೆ ಹೆಂಗೆ ಅಂತ ಗೊತ್ತಿಲ್ಲ. ಬರೀ ಇದು ಗಾಡಿದು ಲೈಟ್ ಇದು ಮಾತ್ರ ಬೀಳ್ಬೋದು ನಾವು ಮೋಸ್ಟ್ಲಿ ನಿಮಗೆ, ಅಂದರೆ ಅದು ಮಾತ್ರ ಕಾಣಿಸುತ್ತೆ ಅನಿಸುತ್ತೆ. ಹಾಂ, ಬನ್ನಿ. ಆಮೇಲೆ ನಿಮಗೆ ಯಾವ ಥರ ನಾನು ಮಾಡ್ತಾಯಿರೋ ವೀಡಿಯೋಸು ಕರೆಕ್ಟಾಗಿ ಅನ್ನಿಸ್ತಾ ಇದೆಯಾ, ಇಲ್ಲ ಏನಾದ್ರು ತಪ್ಪು, ಆಮೇಲೆ ಏನಾದ್ರು ಸರಿ ಮಾಡ್ಕೊಬೇಕು, ಆಮೇಲೆ ಕಂಟೆಂಟ್ ಬೇರೆ ಥರ, ಇಲ್ಲಾಂದರೆ ಮಾತಾಡೋದು ಬೇರೆ ಥರ ಏನಾದ್ರು ಮಾಡಬೇಕು ಅನ್ಸರೆ ಸ್ವಲ್ಪ ಹೇಳಿ ನನಗೆ. ನಾನು ಮೈಂಡಲ್ಲಿ ಇಟ್ಕೊಂಡಿದ್ದು ಒಂದೇ, ಸ್ಟೋರೇಜು ಮಾಡಬೇಕು ನಾನು ಮಾಡಿರೋ ವೀಡಿಯೋಗಳು ಅಂತ. ಜೊತೆಲಿ ಇದನ್ನೇ ಎಡಿಟ್ ಮಾಡಾಕ್ತಾಯಿದ್ದೀನಿ, ಅದನ್ನು ಮಾಡಲ್ವಾ, ಮಾಡ್ತೀನಿ. ಸೊ ಹಂಗಾಗಿ ಏನಾದ್ರು ಇದ್ದರೆ ಹೇಳಿ, ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಬೇರೆ ಬೇರೆ ಥರ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇವಾಗ ನೋಡಿ, ಎಡಿಟಿಂಗ್ ಮಾಡೇ ಇರಲಿಲ್ಲ, ಯೂಟ್ಯೂಬ್ ಬಂದಮೇಲೆ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಗುರು ನನಗೆ. ಯೂಟ್ಯೂಬ್ದು ಅಲ್ಲಿರೋ ಸೆಟ್ಟಿಂಗ್ಸ್ಗಳು, ಆಮೇಲೆ ಅಲ್ಲಿ ಏನೇನು ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಅದು ಸುಮಾರು ಇದು ಬಂದು ಇನ್ಫಾರ್ಮೇಷನ್ ಸಿಕ್ತು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ. ಮೇಯ್ನಾಗಿ ಎಡಿಟಿಂಗು, ಫಸ್ಟೆಲ್ಲ ಎಡಿಟಿಂಗ್ ಎಷ್ಟು ತಿಳ್ಕೊತಾ ಇದೆ ಗೊತ್ತಾ. ಇವಾಗ ಅಪ್ಲೋಡ್ಗೆ ಜಾಸ್ತಿ ತೊಗೊಳೋದು, ಎಡಿಟಿಂಗ್ ಇಟ್ಕೊಳ್ಳೋದೇ ಇಲ್ಲ ನನ್ನ ಜಾಸ್ತಿ ಟೈಮು. ನಿಮ್ಗೆ ಆವಾಗಲೇ ಹೇಳಿದ್ದೆ 2 ಅವರ್ ಇಟ್ಕೊತೀನಿ ಅಂತ, ಇವಾಗ 2 ಅವರ್ನೂ ಬೇಡ ನನಗೆ. ಇವಾಗ 2 ಅವರ್ನೂ ಬೇಡ ನನಗೆ ಒಂದು 3/4 ಗಂಟೆ, ಮ್ಯಾಕ್ಸಿಮಮ್ 1 ಗಂಟೆ ಕೊಟ್ಬಿಟ್ರೆ ಸಾಕು. ಒಂದು ವೀಡಿಯೋ ಎಡಿಟ್ ಮಾಡಿ ಬಿಸಾಕ್ಬಿಟ್ಟಿರ್ತೀನಿ. ಅಂದರೆ ಕ್ಲೀನಾಗೆ ನಾನೀಗ ಹೆಂಗೆ ವೀಡಿಯೋ ಎಡಿಟ್ ಮಾಡ್ತೀನಿ ಹಂಗೆ ಮಾಡಿ ಇದು ಮಾಡ್ತೀನಿ. ಯಾಕಂದರೆ ನಾನು ಮಾಡೋ ರೀತಿಯೇ ಬೇರೆ ಅನಿಸ್ತೈತೆ. ನನಗೆ ಗೊತ್ತಿಲ್ಲ ಎಲ್ಲರೂ ಹಿಂಗೆ ಮಾಡ್ತಾರಾ ಅಂತ. ಹೇಳಿ, ಮಾಡ್ತಾ ಇರೋರು ಏನಾರು ಇದ್ದರೆ ಎಡಿಟಿಂಗು ನನಗೆ ಸ್ವಲ್ಪ ಹೇಳಿ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ಫಸ್ಟು ಪ್ರಿವ್ಯೂ ನೋಡಿಕೊಂಡು ಒಂದ್ಸಲಿ ಎಡಿಟ್ ಮಾಡ್ತೀನಿ, ಸರಿನಾ. ಅದೇ ಮಾಮೂಲಿ ಶಾರ್ಟ್ಸ್ ಥರ ನಿಧಾನಕ್ಕೆ ಮುಂದೆ ಓಡಿಸೋದು ಹಿಂದೆ ಬರೋದು, ಮುಂದೆ ಓಡಿಸೋದು ಹಿಂದೆ ಬರೋದು, ಆ ಥರ ಎಡಿಟ್ ಮಾಡ್ತೀನಿ. ಫಸ್ಟು ನಾರ್ಮಲಾಗಿ ಎಡಿಟ್ ಮಾಡ್ತೀನಿ, ಯಾವ್ದು ಬೇಕೋ ಅದನ್ನೆಲ್ಲ ತೆಗೆದು ಬಿಸಾಕೋ ಥರ. ನೆಕ್ಸ್ಟು ಕಟ್ ಮಾಡೋದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಪ್ರಿವ್ಯೂನ ಇನ್ನೊಂದ್ಸರಿ ನೋಡ್ತೀನಿ. ಅಂದರೆ ಫುಲ್ಲು ಎಡಿಟಿಂಗ್ ಎಲ್ಲ ಮಾಡಿದ್ರಲ್ಲ, ಬರೀ ಪ್ರಿವ್ಯೂನ ಇನ್ನೊಂದ್ಸರಿ ನೋಡ್ತೀನಿ. ಇನ್ನೂ ಏನಾದ್ರು ತೆಗೆದಾಕ್ಬೇಕಾ ಏನು ಕತೆ ಅಂತ, ಇಲ್ಲ ಆ್ಯಡ್ ಮಾಡಬೇಕಾ ತೆಗೆದಾಕ್ಬೇಕಾ ಏನಾದ್ರು ಒಂದು ಇರುತ್ತಲ್ವಾ, ಅದನ್ನು ಮತ್ತೆ ನೋಡ್ತೀನಿ. ಎಫೆಕ್ಟ್ ಎಲ್ಲ ಹಾಕಿ ಕಲರ್ ಗ್ರೇಡಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಿಬಿಡ್ತೀನಿ ಅಷ್ಟೇ. ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಅಪ್ಲೋಡು, ಅದಾದಮೇಲೆ ನಿಮ್ಮ ಜೊತೆ ನಾನು ಇನ್ನೊಂದ್ಸಲಿ ನೋಡೋದು ಅಷ್ಟೇ ವೀಡಿಯೋ. ಅಲ್ಲಿವರೆಗೂ ಮತ್ತೆ ನೋಡೋಲ್ಲ ನಾನು ವೀಡಿಯೋ.